ವ್ಯವಸ್ಥೆ ಮಾಡುವಂಥದ್ದು ಏನು ಮಾಡೋಕ್ಕೆ ಸಾಧ್ಯ ಇದಲ್ಲ. ಯಾಕಂದ್ರೆ APMC ಅಂತ ಇವತ್ತೆಲ್ಲ ದಿವಾಳಿ ಹೋಗಿಬಿಟ್ಟಿದ್ದಪ್ಪ, ನಡೀತಾ ಇಲ್ಲ. ಅದರ ಬದಲಾಗಿ ಇವತ್ತು ಗ್ರಾಮ ಪಂಚಾಯತಿಗಳನ್ನ ಮಾರ್ಕೆಟ್ ಮಾಡಿ ಗೋಡೌನ್ಗಳು ಮಾಡಿದರೆ ಸಹಜವಾಗಿ ರೈತಗೆ ತಾವು ಬೆಳೆದ ಬೆಳೆಗೆ ತಾವ ರೇಟ್ ಕಟ್ಟುವಂಥದ್ದು ಬರ್ತದೆ. ಆಗ ಒಂದಿಷ್ಟೇನೋ ಆರ್ಥಿಕ ಬದಲಾವಣೆ ದೇಶಕ್ಕೆ ಆಗ್ಬೋದು, ಈ ರಾಜ್ಯಕ್ಕೆ ಆಗ್ಬೋದು ಅನ್ನೋದು ಪ್ರಬಲವಾದ ವಾದ ಮತ್ತು ವಾಸ್ತವ ಸತ್ಯನೂ ಹೌದು. ಯಾಕಂದ್ರೆ ಖಜಾನೆ ಖಾಲಿ ಆಗ್ತದೆ ವಿರೋಧ ಎಷ್ಟೋ ಮಾತಾಡೋದು ಗ್ಯಾರಂಟಿ ತಂದರು ಸಿದ್ದರಾಮಯ್ಯನವರು. ಗ್ಯಾರಂಟಿಯಿಂದ ಆರ್ಥಿಕ ಸಂಚಲನ ಆಗಿದೆ, ಲಾಭ ಆಗಿದೆ ಸ್ವತಃ ಅವರು ಹೇಳ್ತಾ ಇದ್ದಾರೆ. ಹಾಗೆ ಇದನ್ನು ಪ್ರತಿಯೊಂದು ಹಳ್ಳಿಗೂ ಮಾರ್ಕೆಟ್ ಮಾಡಿಕೊಳ್ಳುವಂಥ ಕೆಲಸ, ಗೋಡೌನ್ ಮಾಡಿಕೊಳ್ಳುವಂಥ ಕೆಲಸವನ್ನು ಮೊದಲು DCC ಬ್ಯಾಂಕ್ದು ಆರಂಭ ಆಗಲಿ. ಯಾಕಂದ್ರೆ ಸಾಲ 10,000 ಕೋಟಿ ಕೂಡಿದ ರೈತರ ಏಳಿಗೆಗಾಗಿ ಅವಾಗಲಿ, ಅದೇ ಕಾಲಕ್ಕೆ ಅದೇ ಒಂದು ಮಾದರಿಯಾಗಿ ರಾಷ್ಟ್ರವ್ಯಾಪಿ ಆಗಲಿ ರಾಜ್ಯವ್ಯಾಪಿ ಆಗಲಿ ಅಂತ ಹೇಳ್ತಾ ಕೆಲವೊಂದಿಷ್ಟು ಅಧಿಕಾರಗಳು ಅವ್ರಿಗೆ ಇಲ್ಲ ಉಂಟು ಅನ್ನೋಂಥ ವಿವಾದ ಬರ್ತಾ ಇರ್ತಾವೆ. ಅವು ನಡೆಯುವನ ರಾಜ್ಯ ಕೇಂದ್ರದ ಮೇಲೆ, ಕೇಂದ್ರ ರಾಜ್ಯ ಮೇಲೆ ರಾಜಕೀಯ ಐತಿ, ಎರಡು ಬೇರೆ ಬೇರೆ ಪಕ್ಷಗಳ ಅಧಿಕಾರದಲ್ಲೇ ಇವು ಆಗುವಂಥದ್ದು ಮತ್ತು ಇರಬೇಕು. ಅವೆರಡು ಬೇರೆ ಬೇರೆ ಇದ್ದಾಗ ಸತ್ಯ ಏನು ಜನಸಾಮಾನ್ಯರಿಗೆ ಗೊತ್ತಾಗ್ತದೆ. ಇವತ್ತು ಗೊತ್ತಾಗಲಿಕ್ಕತ್ತದ. ಏನೋ ಅಲ್ಲಿ DCC ಬ್ಯಾಂಕಿಗೆ ಇವತ್ತು ಯಾರು ಅಧ್ಯಕ್ಷರು ಆಗ್ತಾರೆ ಅದ್ರ ಮೇಲೆ ಇನ್ನೇನು ಎಂಥ ರಾಜಕೀಯ ಆಗ್ಬೋದು ಬೆಳಗಾವಿ ಜಿಲ್ಲೆಯಲ್ಲಿ ಅನ್ನೋದನ್ನು ನಾವು ನೀವು ಎದುರಿಸ್ತಾ ನೋಡ್ತಾ ಅನುಭವಿಸ್ತಾ ಹೋಗೋಣ ಅಂತ ಹೇಳ್ತಾ, ಇದು ನಿಮ್ಗೆ ಲೈಕ್ ಆಗಿರ್ಬೋದು, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆ ಸಬ್ಸ್ಕ್ರೈಬ್ ನಿಲ್ಲಿಸ್ಬಾರ್ದು. 16 ನ್ಯೂಸ್ ಅರ್ಥ ಸಿದ್ದರಾಮಯ್ಯ ಸತ್ಯದ ಕೈಗಳಲ್ಲಿ ವಂದನೆಗಳು.